ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಶಶಾಂಕ್ ಆಚಾರ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ಈ ವ್ಲಾಗ್ ಫಸ್ಟ್ ಆಗಿರುತ್ತೆ, ನಂದು ಬೈಕ್ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ಮೋಟೋ ಸೆಟಪ್ ಅಂದರೆ ಮೋಟೋ ವ್ಲಾಗರ್ ಸೆಟಪ್ ಏನೂ ಇಲ್ಲ. ಸೊ ಸನ್ರೈಸ್ ಬ್ಯಾಕ್ ಸೈಡ್. ಸೊ ನಮ್ಮೂರು ದಿನ್ನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಫ್ರೆಂಡ್ ಒಬ್ಬನು ಬರಬೇಕು, ಇಬ್ಬರು ಹೋಗ್ತಾ ಇರೋದು. ಎಲ್ಲೆಲ್ಲಿಗೆ ಅಂತ ಮುಂದೆ ನೀವೇ ನೋಡ್ತೀರಾ. ಸೊ ಲೆಟ್ಸ್ ಗೋ ಗೈಸ್. ಅವನೇ ರಾಜ್ಕುಮಾರ್ ಫುಲ್ಲು ಗೇರ್ಸ್ ಎಲ್ಲ ಹಾಕ್ಕೊಂಡು. ಓ ರಾಜು ಅಲ್ಲಿದ್ದ ನಡಿ ಹೋಗೋಣ. ಎಷ್ಟು ಗೇರ್ ಪೆಟ್ರೋಲ್ ಹಾಕ್ಸಿದ್ದು? 400 ಅಷ್ಟೇ. ಇಲ್ಲಿ ನೋಡಿಲಿ, ಫಸ್ಟ್ ಫುಲ್ ಇತ್ತು. ನನಗೇನು ಗೊತ್ತಿತ್ತು, ಮರ್ತೋಗಿದ್ದೀನಿ ಯಾವಾಗ. ಹ್ಞೂ ನೋಡಪ್ಪ, ಇಲ್ಲಾಗ್ಬಿಟ್ಟಿದೆ ಗೈಸ್ ಫುಲ್ಲು. ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ, ಇಲ್ಲೇ ಬನ್ನೇರುಘಟ್ಟ ಹತ್ರ ಇರುವ ಚಂಪಕಧಾಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬೆಟ್ಟ ಹತ್ತಿ ವ್ಯೂ ನೋಡಿ ಹೆಂಗಿದೆ ತೋರಿಸ್ತೀನಿ. ಇದೇನು ಮೈಸೂರಲ್ಲ, ಬೆಂಗಳೂರಲ್ಲ, ಬಿಲ್ಡಿಂಗ್ಲೇ ತೋರಿಸಿ ನೋಡಿ. ಇದು ದೇವಸ್ಥಾನ, ಇದು ನರಸಿಂಹ ಸ್ವಾಮಿ ದೇವಸ್ಥಾನ. ಇದು ಮಾರ್ನಿಂಗ್ ಎಕ್ಸಸೈಸ್ ಜಿಮ್ ಅವ್ರಿಗೆ. ಏನಪ್ಪ ಕಪ್ಪೆ ಹೆಂಗೆ ನಿಲ್ಸೋದು ಹಂಗ? ಇವಾಗ ಹಾಂ ನೀನು ಇಟ್ಟಿರೋದ ಇದು? ಹಾಂ ಉಗೆ ಮಾದಪ್ಪನಾ ಅವನಿವಾಗ ಅಲ್ಲಿಂದ ಜಾರಬೇಕು ನೋಡಿ. ನಮ್ಮ ಜನಕ್ಕೆ ಆರಾಮಾಗಿ ಹಿಂಗೆ ಮೆಟ್ಲಲ್ಲಿ ಬರಲ್ಲ ನೋಡಿ. ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗ್ರಿ ಅಂದರೆ ಹೋಗ್ತಾರೆ. ಆಮೇಲೆ ಬೀಳೋದು, ಆಮೇಲೆ ಬ್ಯಾನ್ ಆಗೋದು ಇದೆ. ಅಪ್ಪಿ ಹಿಂಗೆ ಹೋಗಪ್ಪಿ ಮೆಟ್ಲವು ಆರಾಮಾಗಿ ಮೆಟ್ಲಾಗಿ ಹೋಗಿ. ಯಾಕೆ ಹಿಂಗೆ ಹೋಗಿ ಅಲ್ಲಿ ತೊಂದರೆಗಳು ಮಾಡ್ಕೊತೀರ? ಹಾಂ ಹೌದು. ಇದೇನಪ್ಪ ಕಲ್ಲುಗಳಲ್ಲೇ ಕಟ್ಟಿದಂಗೆ ಅವ್ರೆ? ಹಾಂ ಡಿಸೈನ್ ಮಹಾಗಣಪತಿ ಟೆಂಪಲ್. ಸೊ ನಾವು ನೆಕ್ಸ್ಟ್ ಬಂದಿರೋ ಪ್ಲೇಸೇ ಯಾವುದಪ್ಪ ಇದು? ಆರ್ಟ್ ಆಫ್ ಲಿವಿಂಗ್. ಸೊ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಸೊ ಇದು ಬಂದು ಮೆಡಿಟೇಷನ್ ಜಾಗ. ಪೀಸಾಗಿದೆ, ಟ್ರೀ ಪ್ಲ್ಯಾಂಟೇಷನ್ ಎಲ್ಲ ಮಸ್ತಾಗಿ ಮಾಡಿದ್ದಾರೆ ಅಂದ್ಕೊಳ್ಳಿ. ಏನು ಬ್ರಿಡ್ಜಾ ನೋಡಲ್ಲಿ ಹೆಂಗೈತೆ, ಒಳ್ಳೆ ಬ್ರಿಡ್ಜ್ ಇದ್ದಂಗೆ. ಸೊ ಈ ಜಾಗ ಬಂದು ಇವ್ರದ್ದೇ, ಸದ್ಗುರು ತಾನೆ. ಸೊ ಇಲ್ಲೇ ಮೆಡಿಟೇಷನ್ ಮಾಡೋದು ಕಂಪ್ಲೀಟ್. ಯಾರೂ ಇಲ್ಲ ಸದ್ಯಕ್ಕೆ ಇವಾಗ. ಯಾರಿರ್ತಾರೆ ಹೇಳಿ ಇವಾಗ ಮೆಡಿಟೇಷನ್ನು ಮಾಡೋಕ್ಕೆ? ಎಲ್ಲ ಬೇರೆ ಬೇರೆ ಕಡೆ, ಇನ್ನು ಆಚೆ ಕಡೆ ತುಂಬ ಇದೆ ಮೆಡಿಟೇಷನ್ ಮಾಡೋ ಜಾಗಗಳು. ಒಳಗಡೆ ಹಂಗೆ ಬಂದರೆ ಲಕ್ಷ್ಮೀ ಸರಸ್ವತಿ ದೇವರು, ಅದನ್ನೇ ಹೇಳಿದ್ದು, ದೇವರುಗಳೆಲ್ಲ ಮಾಡಿದ್ದಾರೆ. ಇಲ್ಲಿ ಮೇಲುಗಡೆ ನೋಡ್ತಾ ಇದ್ದೀರಲ್ಲ ರಾಶಿಗಳು, ಸ್ಕಾರ್ಪಿಯೋನು ಆ ಥರ ರಾಶಿ. 12 ರಾಶಿಗಳಿದೆ ಇಲ್ಲಿ. ರಾಶಿ ಅಂದರೆ ಆಮೇಲೆ ರಾಗಿ ರಾಶಿ ಆ ರಾಶಿ ಅಲ್ಲ. ಸೊ ಇದು ಪ್ಯೂರ್ಲಿ ಮೆಡಿಟೇಷನ್ ಜಾಗ. ಸೊ ಇವಾಗ ನಾನು ತೋರಿಸ್ತಾ ಇರೋದು ನಿಮಗೆ ಇದು ವಿಶಾಲಾಕ್ಷಿ ಮಂಟಪ ಅಂತ. ಸೊ ಇದಕ್ಕೆ ಮೈನ್ ಅಂದರೆ ಅಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲ ಮೆಡಿಟೇಷನ್ ಪ್ಲೇಸಸ್ ಇದೆ ನೋಡಿ. ಇಲ್ಲೆಲ್ಲ ಚೇರ್ಸ್ ಎಲ್ಲ ಇದೆ. ಇದು ಸ್ಟೇಜು. ಇದು ಮೆಡಿಟೇಷನ್ ಜಾಗನೇ, ಆದರೆ ಅಲ್ಲಾರೂ ಇಲ್ಲ. ಮಿಕ್ಕಿದ ಕಡೆ ಎಲ್ಲ ಪ್ಯಾಕೇಜಸ್ ಬುಕ್ ಮಾಡಿಕೊಂಡು ಅವ್ರು ಮೋಸ್ಟ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಪೀಸಾಗಿ ಒಂದು ಪ್ಯಾಕೇಜ್ ಥರ ಬರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಎಲ್ಲ.
ನೇಚರ್ ಆಗಿ ಸಖತ್ತಾಗಿ ಮೇಂಟೈನ್ ಮಾಡಿದೆ. ಇನ್ನೇನು ನನ್ನ ಪ್ರಕಾರ 2000 ಎಕರ್ಸ್ ಏನೋ ಮಾಡು, ಅಲ್ಲೇನೋ 2000 ಎಕರ್ಸ್ ಅಂತ ಏನೋ ಓದಿದೆ. 20 ವಿಲೇಜಸ್ 20,000 ವಿಲ್ಲ ಅದೇನೋ ಓದ್ನಲ್ಲ ಅಲ್ಲಿ ನಾನು, ಅದೇ ಇರ್ಬೋದು. ಸರಿ ನೋಡಿ ಇವರೆಲ್ಲ ಮೆಡಿಟೇಷನ್ ಮಾಡಿ ಬರ್ತಾ ಇರೋದು. ಸ್ಟೇಗಳು ಬೇಜಾನ್ ಸ್ಟೇಗಳು. ಅದೇ ಪ್ಯಾಕೇಜಸ್, ಇವಾಗ ಒಂದೊಂದು ಥರ ಪ್ಯಾಕೇಜಸ್, ಆ ಥರ ಪ್ಯಾಕೇಜ್ ಮಾಡ್ಕೊಂಡು ಬುಕ್ ಮಾಡಿರ್ತಾರೆ. ಒಂದು ವಾರಕ್ಕೋ ಇಲ್ಲ ಒಂದು ದಿನನೋ ಆ ಥರ ನಮ್ಗೆ ಬಂದುಬಿಟ್ಟಿರ್ತಾರೆ. ಸೊ ಇವತ್ತು ಟ್ರಾವೆಲ್ ಪೂರ್ತಿ ಬಿಸಿಲಲ್ಲಿರುತ್ತೆ. ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸಮ್ಮರು. ವಿಶಾಲಾಕ್ಷಿ ಮಂಟಪ ಹೋಗಿದ್ರೆ, ಗುರು ಪದುಕ ವನಂ ಹೋಗಿದ್ರೆ, ಅನ್ನಪೂರ್ಣ ಅದು ನೋಡಿದ್ರೆ, ಡೈನಿಂಗ್ ಹಾಲು, ಶ್ರೀ ಸಾಯಿ ವೆಲ್ಡಿಂಗ್ ಅದು ಇದ್ಯಾವುದೋ ನೋಡಿಲ್ಲಲ್ಲ ದಿಂಪು, ಯಾವ್ದೇಳ ಶ್ರೀ ಸಂಬಾ. ಹಾಂ ಮುಂದೆ ಮುಂದೆ ಎಷ್ಟು ದೂರ ಆಯ್ತಾ? 15 ಕಿಲೋಮೀಟರ್ 17 ಮಿನಿಟು. ಸೊ ಗೈಸ್, ಪಿರಮಿಡ್ ವ್ಯಾಲಿ ಹಿಂದ್ಗಡೆ ಇರೋದು ನೋಡ್ತಾ ಇದ್ದೀರಾ ನೀವು. ಸಾಕಾಗಿದೆ ಪ್ಲೇಸ್ ಮಾತ್ರ. ಮೆಡಿಟೇಷನ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಆಗಲಿ. ಒಳಗಡೆ ಒಬ್ರದ್ದು ಇಂಟರ್ವ್ಯೂದೆಲ್ಲ ಕೇಳಿದ್ವಿ. ಫಸ್ಟ್ ಹೋಗಿದ ತಕ್ಷಣ ಮೆಡಿಟೇಷನ್ನು ಎಲ್ಲ ಮಾಡಿದ್ವಿ. ಸೊ ನೋಡಿ ಇವಾಗ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಹೋಗಿ ಮೆಡಿಟೇಷನ್ ಮಾಡಿ. ಸೊ ಇಲ್ಲಿ ಕಾಣಿಸ್ತದೆಲ್ಲ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್, ಅಲ್ಲಿ ಫುಲ್ಲು ಮೆಡಿಟೇಷನ್ ಮಾಡೋ ಜಾಗ ಅದು. ಪ್ಲೇಸ್ ತುಂಬ ಸಕ್ಕತ್ತಾಗಿದೆ, ಒಂದ್ಸರಿ ವಿಸಿಟ್ ಮಾಡಿ. ಇಲ್ಲೇ ಕನಕಪುರದಲ್ಲಿರೋ ಶಾಪಿಂಗ್ ಕಾಂಪ್ಲೆಕ್ಸ್ ಎಲ್ಲ ಇದೆ. ಜಾಗನೂ ಅಷ್ಟೇ ನೋಡು, ಪೀಸಾಗೈತಲ್ಲ, ಒಂದಿಷ್ಟು ಏನು ಇದಿಲ್ಲ. ಅಂದರೆ ಇವಾಗ ಸ್ವಲ್ಪ ಬಿಸಿಲಿರೋದ್ರಿಂದ ಸ್ವಲ್ಪ ಗ್ರೀನರಿ ಕಮ್ಮಿ ಆಗಿದೆ. ಇನ್ನೇನು ಇವಾಗ ಬರುತ್ತೆ ಗ್ರೀನರಿ ಹೊಸದಾಗೆಲ್ಲ. ಶೂ ಹಾಕೋದು ತೆಗಿಯೋದು ಇದೇ ಕೆಲಸ ನಮ್ಮದು. ಸೊ ಏನೋ ನಾವು ಬರೀ ಮೆಡಿಟೇಷನ್ ಮಾಡೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಏನಾದರೂ ಬುದ್ಧ ಆಗೋಕ್ಕೆ ಏನಾದರೂ ಹೋಗ್ತಾ ಇದ್ದೀವ ನಾವು? ನನಗೆ ಡೌಟ್ ಆಗ್ತೈತೆ. ಬುದ್ಧ ಪೀಸ್ ಆಗಿರೋದಕ್ಕೆ ಮಾತಾಡತ್ತೆ, ನಾನು ನಿಜವೇನಪ್ಪ ನಾವು ಫುಲ್ ಪೀಸ್ ಅಂದ್ಕೊಳ್ಳಿ. ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಏನೋ ಸುಮಾರಾಗಿ ಬಿಸಿಲಲ್ಲೂ. ಸಕ್ಕತ್ತಾಗಿದೆ ಅಂದ್ಕೊಳ್ಳಿ ಪ್ಲೇಸ್. ಮೆಡಿಟೇಷನ್ ಬಗ್ಗೆ ನೀಟಾಗಿ ಹೇಳ್ತಾರೆ, ಏನು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನದು ಅವ್ರ ಹೆಸರು ಅಷ್ಟುನಾ? ಹೌದು. ಇದೆಲ್ಲ ಕಟ್ಟಿರೋದು ಇಲ್ಲಿರೋ ಪೀಪಲ್ಲೇ ಡೊನೇಟ್ ಮಾಡಿರೋದರಲ್ಲೇ ಎಲ್ಲ ಕಟ್ಟಿರೋದು. ಈ ಜಾಗ ಎಲ್ಲ ಇರೋದು. ವಾತಾವರಣ ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಮಳೆ ಬೀಳ್ದಿರೋ ಟೈಮಲ್ಲಿ ಅದು ಇನ್ನೂ ಸಖತ್ತಾಗಿರುತ್ತೆ. ಇಲ್ಲೊಳ್ಳೆ ಪಿಕ್ನಿಕ್ ಬಂದಿರೋ ಥರ ಇದ್ದಾರೆ ಇದೆಲ್ಲ ನೋಡಿ, ಕುತ್ಕೊಂಡು ಮಾತಾಡ್ಕೊಂಡು ಇಲ್ಲೇ ಮಲ್ಕೊಂಬಿಡೋಣ ಅಂತ. ಹಾಂ, ಹೋಗೋಣ. ಸೊ ಇಲ್ಲೇ ಪಿರಮಿಡ್ ವ್ಯಾಲಿಯಲ್ಲಿ ಊಟ ಬೇರೆ ಆಗ್ತಾಯಿದ್ದು, ಅನ್ನದಾನ. ಸಾಕಾಗಿದೆ ಊಟ, ಒಳ್ಳೆ ಸ್ಕೂಲ್ ಥರ ಫೀಲ್ ಆಗ್ತಾಯಿದೆ. ಸ್ಕೂಲಲ್ಲಿ ಊಟ ಹಾಕ್ತಾರಲ್ಲ ಆ ಥರ. ಜನ ಸಾಕಾಗಿದೆ, ಬಂದವರೆಲ್ಲ ಫಾರಿನರ್ಸ್ ಎಲ್ಲ ಇದ್ದಾರೆ. ನಾವು ಈ ಫುಡ್ ಮಿಸ್ ಮಾಡ್ಕೊತಾ ಇದ್ರವ್ವ. ಹಾಂ, ತುಪ್ಪ ಪೊಂಗಲ್ ಈ ಫುಡ್ನ ಮಿಸ್ ಮಾಡ್ಕೊಂಡಿದ್ರೆ ಬೇಜಾರು ಮಾಡ್ತೀವಿ. ಹೋಗ್ಬಿಡ್ತಾ ಇದ್ವಿ ನಾವು ಆ್ಯಕ್ಚುಲಿ. ಹಂಗೆ ಈ ಕಡೆ ಬಂದು ಅನ್ನದಾನ ಮುಗಿಸ್ಕೊಂಡು ಸಾಕಾಗಿದೆ ಅಂದ್ಕೊಳ್ಳಿ ಊಟ. ನೀವು ಯಾರನ್ನ ಬಂದರೆ ಮಿಸ್ ಮಾಡಬೇಡಿ. ಪಿರಮಿಡ್ ವ್ಯಾಲಿಯಲ್ಲೇ ಊಟ ತಿನ್ನಿ. 2 o'clock ಏನೋ ಲಾಸ್ಟ್. ಸೊ ಇವಾಗ 1 o'clock ಟೈಮ್ ಒಂದು. ಸಂಡೇ ಆಗಿರೋದ್ರಿಂದ ವಿಸಿಟರ್ಸ್ ತುಂಬ ಜನ ಇದ್ದಾರೆ ಪಿರಮಿಡ್ ವ್ಯಾಲಿಯಲ್ಲಿ. ನಾವು ಆ್ಯಕ್ಚುಲಿ ವೀಕೆಂಡ್ ಬಿಟ್ಟು ವೀಕ್ ಡೇಸ್ ಬರಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಇದ್ದೀವಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ. ಸೊ ರೂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಬೈಕರ್ಸ್ ಮಾತ್ರ ರೂಟ್ ನೋಡಿ ತೋರಿಸ್ತೀನಿ ಇವಾಗ ಹೆಂಗಿದೆ ಅಂತ. ಝೂಮ್ ಔಟ್ ಆಗ್ತೀನಿ ನೋಡಿ. ನೋಡಿ ಅಲ್ಲಿಂದ
ಅಲ್ಲಿಂದ ಹಂಗೆ ಬಂದು ಬೆಟ್ಟ ಗುಡ್ಡಗಳೆಲ್ಲ ಇಕ್ಕಿ ಫೈನಲ್ ನೀವು ರೀಚ್ ಆಗೋದೆ ಇಲ್ಲಿಗೆ ಪಾರ್ಕಿಂಗ್ ಮಾಡಿ ಹಂಗೆ ದೇವಸ್ಥಾನ ನೋಡಿ, ಸಿದ್ದಪ್ಪಾಜಿ ದೇವಸ್ಥಾನ ಅದೇ. ಸೊ ಇಲ್ಲಿ ವಾಟ್ರಲ್ಲೆಲ್ಲ ಲಿಂಗಗಳು, ಎಷ್ಟೋ ಲಿಂಗಗಳಿದೆ ಇಲ್ಲಿ. ಸೊ ಈ ದೇವಸ್ಥಾನ ಸ್ಪೆಷಲ್ ಏನಂದರೆ, ನನ್ನ ಪ್ರಕಾರ ನಾನು ಯಾವಾಗೋ ICICI ಬ್ಯಾಂಕಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಈ ಮಕ್ಕಳ ಏನೋ ಆಗಲ್ಲ ಅಂಥವ್ರಿಗೆ ಏನೋ ಮಕ್ಕೊಂಡ್ರೆ ಇಲ್ಲಿ ಆಗುತ್ತೆ ಅನ್ನೋದು. ಆಮೇಲೆ ಬಿಲ್ಡಿಂಗು ಅದು ಇದು ಮನೆಗಳು ಕಟ್ಟೋದು ಅದು ಇದು ಏನೋ ಇದ್ದರೆ ಅದೆಲ್ಲ ನೆರವೇರುತ್ತೆ ಈ ದೇವಸ್ಥಾನದ್ದು. ರೈಡ್ ಹೆಂಗಿತ್ತು ಹೇಳಪ್ಪ? ಚೆನ್ನಾಗಿ ಸಾಕಾಗುತ್ತೆ. ಮಸ್ತಾಗಿತ್ತು ರೈಡ್ ಮಾತ್ರ. ಬೈಕ್ಗಳಲ್ಲಿ ಕಾರಲ್ಲೆಲ್ಲ ಬಂದರೆ ಸ್ವಲ್ಪ ಕಾರಲ್ಲಿ ಬಂದರೆ ವೇಸ್ಟ್. ಕಾರಲ್ಲಿ ಬಂದರೆ ವೇಸ್ಟ್. ಮಸ್ತಾಗಿ ಬರ್ಬೋದು. ನೋಡಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿರ್ತೀರ ನೀವು, ಎಕ್ಸ್ಪೆಕ್ಟೇಷನ್ ವರ್ಸಸ್ ರಿಯಾಲಿಟಿ. ಸೊ ಮನೆಯಿಂದ ತಂದು ಫಸ್ಟು ಡ್ರೋನು ಇಲ್ಲೇ ಸಿದ್ದಪ್ಪಾಜಿ ಟೆಂಪಲ್ ಹತ್ರ ಹಾರಿಸ್ತಾ ಇದ್ದೀವಿ. ಮೋಟೋ ವ್ಲಾಗಿಂಗ್ ಸೆಟಪ್ ಇದ್ದಿದ್ರೆ ಮೋಟೋ ವ್ಲಾಗಿಂಗ್ ಮಾಡ್ಬೋದಾಗಿತ್ತು. ಮೋಟೋ ವ್ಲಾಗ್ ಇದೇ ಇಲ್ಲ, ಏನು ಮಾಡ್ತೀರಾ? ಸೊ ಇದೆಲ್ಲ ಆಕ್ಚುಲಿ ರೋಡ್ ಹಾಕ್ತಾರಂತೆ, 20 ಅಡಿ ರೋಡ್ ಆಗುತ್ತೆ ಇದು. ಸೊ ಡಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಯಾಕಂದ್ರೆ ನನ್ನ ಹತ್ರ ಕರೆಕ್ಟ್ ಆಗಿರೋದು ಫೋನ್ ಹೋಲ್ಡರ್ ಇಲ್ಲ, ಅದೇ ಪ್ರಾಬ್ಲಮ್. ಸೊ ಅಷ್ಟೇ, ಕೆಳಗಡೆ ಬಂದ್ವಿ. ಇನ್ನಿದೆಲ್ಲ ಹಳ್ಳಿ ರೋಡೆ. ಈ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಹಿಂಗೆ ಒಳ್ಳೆ ರೋಡ್ ಇರಲ್ಲ, ಏನಿರಲ್ಲ. ಪ್ಲೇಸಸ್ ಮಾತ್ರ ನೋಡಕ್ಕ ಎಲ್ಲಿಂದನೋ ಬಂದ್ಬಿಡ್ತಾರ. ಆನ್ ದ ವೇ ಮಾರ್ವತ್ತೂರ್ ಡ್ಯಾಮ್ ಹತ್ರ ಒಂದು ವ್ಯೂ ಇತ್ತು, ನೋಡಿ ತೋರಿಸ್ತೀನಿ ಹೆಂಗಿದೆ ವ್ಯೂ. ಸುಮ್ಮನೆ ಹಂಗೆ ಸೈಡ್ಗೆ ಹಾಕ್ಕೊಂಡ್ವಿ ಅಲ್ಲೇ ನೋಡಿ ವ್ಯೂ. ಪ್ಯಾಡಿ ವೀಟು, ಕೋಕೋನೆಟ್ಟು, ಬುಲ್ಲೆಟ್ಟು, ಒಳ್ಳೆ ರೈಮಿಂಗು. ಸೊ ಬೈಕ್ ಟ್ರಿಪ್ಪಲ್ಲಿ ನೋಡಿ, ಗ್ಲೌಸ್ ತೆಗೀರಿ, ಹೆಲ್ಮೆಟ್ ತೆಗೀರಿ. ಕೈ ನೋಡಿ ಹೆಂಗಾಗಿದೆ ಗ್ಲೌಸ್ದು, ಒಳ್ಳೆ ಗ್ಯಾರೇಜ್ ಕೆಲಸ ಮಾಡೋ ಥರ. ಈ ಥರ ಬೈಕ್ ಟ್ರಿಪ್ಗಳು. ಸೊ ಈ ಮಾವತ್ತೂರು ಡ್ಯಾಮಲ್ಲಿ ಇಲ್ಲೆಲ್ಲ ನೀರು ಹರಿಬೇಕಾಗಿತ್ತು, ಆದರೆ ಹರಿತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ನೀರಿದೆ ಆದರೆ ಹರಿತಾ ಇಲ್ಲ ಅಷ್ಟೇ. ಅದೇ ಸ್ಪಾಟ್ ವ್ಯೂ ಅಷ್ಟೇ ಮಾವತ್ತೂರ್ದು ಡ್ಯಾಮ್ದು, ಇನ್ನೇನಿಲ್ಲ. ಇದೇ ರೀ ಡ್ಯಾಮ್ ರೀ, ಯಾರೂ ಇಲ್ಲ, ಏನಿಲ್ಲ. ಇಲ್ಲಿ ಏನೋ ಯಾರೋ ಗುಜಾಡಾಟಗಳು ಆಡ್ತಾವ್ರೆ ಇಲ್ಲಿ ನೋಡಿ. ವ್ಯೂ ಏನು ಅಷ್ಟರಲ್ಲೇ, ವಾಟರ್ ಲೆವೆಲ್ಲು ಲೋ ಇದೆ. ಅಲ್ಲಿ ಕೆಳಗೆ ಹೋಗ್ಬಿಟ್ರ? ಇಲ್ಲ, ಅವ್ರು ಕೆಳಗಿಂದ ಅಲ್ಲಿ ಹೋಗಿರೋದು. ಡ್ಯಾಮ್ ಅಷ್ಟೇ, ಡ್ಯಾಮ್ ಎಲ್ಲ ಹರಿತಾ ಇದ್ದವಾಗೆ ಚಂದ. ಇವಾಗೆಲ್ಲ ಏನಿದ್ರು ವೇಸ್ಟ್ ಅಷ್ಟೇ. ಡ್ಯಾಮ್ ಕತೆ ಇಷ್ಟೇ. ಅದೇನು ನಿಂಬೋದು ಅಲ್ಲೇ? ಏನು ಹೇಳು? ಹಾಂ, ಏನು ಪೇನದು ಆ ಥರ ಐತೆ. JCB ಎಲ್ಲ ಕೆಲಸ ಮಾಡ್ತಾಯಿದ್ದವ ಇಲ್ಲ? ಕೆರೆನ ಕ್ಲೀನ್ ಮಾಡಿಸ್ತಾವ್ರ? ಯಾವುದೋ ಕಾಂಟ್ರಾಕ್ಟ್ ಸೈಡಲ್ಲಿರೋರು ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ. ಎಲ್ಲೆಲ್ಲಿಂದ ಅವತಾರಗಳು ಮಾಡ್ತಾ ಇದ್ದಾರೆ ಅಂದರೆ ಇವರು. ಅವ್ನು ಹೆಂಗೆ ಒಳಕೋದ ಅಂತಲೇ ಗೊತ್ತಿಲ್ಲ. ಓಹೋ, ನನ್ನ ಪ್ರಕಾರ ಸಂದೈತೆ ನೋಡ್ದಿಂಪ ಅಲ್ಲೇ, ಅಲ್ಲಿಂದ ಈಗ ಅಲ್ಲಿ ಇಟ್ಬಿಟ್ಟು ಇಲ್ಲ ಆ ಕಡೆ. ಓಹೋ, ಬಾಳೆಗಳು ನೋಡಿ, ಈ ಥರ ಬಾಳೆಗಳು ಬಾಳೋದು ಇವರು. ಸೊ ಬೈಕ್ ಟ್ರಿಪ್ ಮುಗಿಸ್ಕೊಂಡು ಯಾವುದೋ ಕೆಫೆ, ಮಾಲ್ಗುಡಿ ಕೆಫೆಗೆ ಬಂದಿದ್ದೀವಿ. ಸಾಕು ಆಗೋಯ್ತು. ಹೆಂಗಿತ್ತಪ್ಪ ರೈಡ್ಗಳು? ಹೆಂಗೆ? ಹಾಂ ಹೇಳು. ಸೊ ಫುಲ್ಲು ಕಾಲುಗಳೆಲ್ಲ ನೋವ್ತೈತೆ, ಬೆರಳುಗಳೆಲ್ಲ ನೋವ್ತೈತೆ ಇವಾಗ. ಬೆರಳುಗಳೆಲ್ಲ ನೋವ್ತೈತೆ, ಮುಖ ಎಲ್ಲ ಒಂಥರ ಆಗ್ಬಿಟ್ಟೈತೆ. ತಮಾಷೆ ಎಲ್ಲ ಬೈಕ್ ರೈಡ್ ಅಂದರೆ
ಇಷ್ಟು ದಿನ ಕಾರಲ್ಲಿ ಹೋಗಿ 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 ರೂಢಿ ಆಗಿ ಬೈಕ್ ಟ್ರಿಪ್ ಸಡನ್ನಾಗಿ ಇದ್ದರೆ ಹಿಂಗೆ ಆಗೋದು. ಅದಕ್ಕೆ ಅವಾಗ ಬೈಕ್ ಟ್ರಿಪ್ ಹೋಗ್ಬೇಕು ಅನ್ನೋದು. ಕರೆಕ್ಟ್ ಅಲ್ಲ? ಹೋಗ್ಬೇಕು ತಾನೇ ಬೈಕ್ ಟ್ರಿಪ್. ಇನ್ನೊಂದು ಸ್ವಲ್ಪ ರೋಡುಗಳು ಸ್ವಲ್ಪ ಅಲ್ಲಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಹಿಂಗೆಲ್ಲ ಇರ್ತಾವೆ ಪ್ರಾಬ್ಲಮ್. ಅದು ಬುಲೆಟ್ಗಳಲ್ಲ, ವೈಬ್ರೇಷನ್. ಹ್ಞೂ ಬೇರೆ ಮಾಡಿದ್ರೆ ಮೇಂಟೈನ್ ಮಾಡ್ಬೋದು. ಬುಲೆಟ್ಗಳು ಆಗಲ್ಲ, ಹೆವಿ ವೈಬ್ರೇಷನ್. ಸೊ ಬೇಬಿ ಕಾರ್ನು ಮತ್ತು ಈ ಮಹಾನ್ ಭಾವನು ಚಿಕನ್ ಆರ್ಡ್ರ್ ಮಾಡಿದ್ದಾನೆ. ನೋಡೋಣ ಹೆಂಗೈತೋ. ಮೋಟೋ ವ್ಲಾಗಿಂಗ್ ಇದು ಹೆಲ್ಮೆಟ್ಗೆ ಹಾಕ್ಕೊಂಡು ಗೋಪ್ರ ಹಾಕೊಂಡು ಇದೆಲ್ಲ ಮಾತಾಡೋಣ, ಆ ಥರ ಇರಬೇಕಾಯ್ತು. ಒಳ್ಳೆ ವಿಡಿಯೋ ಮಾಡ್ಬೋದು ಮೋಟೋ ವ್ಲಾಗಿಂಗ್ ಥರ. ಯಾವಾಗ ಹೋಗೋದ್ರಲ್ಲಿ ಗಾಡಿ ಆಲ್ಮೋಸ್ಟ್ ಕಾರೇ ಅದು ಸಪ್ರೇಟ್ ಸೆಟಪ್ ಅದು. ಅದಕ್ಕೆ ಅದನ್ನು ಸ್ಟಿಪ್ಸ್ ಎಲ್ಲ ಬರ್ತಿದೆ. ನಂತರ ಬೈಕ್ ಲಾಸ್ಟ್ ಹೋಗಿದ್ದೆ 2021 2022 ಹೋಗ್ತಿಲ್ಲ, ಮಾನ್ಸೂನ್ ರೈಡ್ ಒಂದು. ಅದಾದ್ಮೇಲೆ ಆವಲ್ ಬೆಟ್ಟ ಒಂದು ಹೋಗಿದ್ರೆ ಈ ಗಾಡಿಯಲ್ಲಿ. ಕಾರ್ ಗಾಡಿ ಹೋಗಿದ್ದೆ ನಾನು. ಕಾರ್ ಬಂದ್ಮೇಲೆ ಗಾಡಿಯಾಗ ಒಂದು ಟ್ರಿಪ್ ಹೋಗಿದ್ದೆ ನಾವು. ಇವಾಗ ಬೈಕ್ ಟ್ರಿಪ್ ಅಂದರೆ ಹೆಂಗೆ ಗೊತ್ತಾ, ಅದೇ ಯಾವುದೋ ಗೋಲು ಮಲೆ ಯಾವುದೋ ಹೋಗೋದು. ಮೊನ್ನೆ ಅಷ್ಟದಲ್ಲಿ ಇನ್ನೇನು ಪ್ಲೇಸ್ ಇದ್ದಾನೆ ಆ ಕಡೆ ಆ ಥರ. ಅವಾಗ ನೋಡಪ್ಪ ಪೀಸಾಗಿರ್ತಿದೆ. ನಾವು 5-6 ಪ್ಲೇಸ್ಗಳು 6-7 ಪ್ಲೇಸ್ಗಳು ನೋಡ್ಕೊಂಡ್ಬಂದ್ರೆ ಅದೇನು ಕಾರ. ಬೈಕ್ ಟ್ರಿಪ್ ಸ್ಟಾಪ್ಗಳಿರಬಾರ್ದು, ಒಳ್ಳೆ ಡೆಸ್ಟಿನೇಷನ್ ಇರಬೇಕು. ನಾವು ಚೆನ್ನಾಗಿರ್ತೀವಿ, ಓಡಿಸ್ಕೊಂಡು ಹೋಗೋದು. ಎಲ್ಲ ಕಡೆ ಶೂ ಬಿಚ್ಚಲೇಬೇಕು, ಹೆಲ್ಮೆಟ್ ಬಿಚ್ಚಲೇಬೇಕು, ಗ್ಲೌಸ್ಗಳು ಬಿಚ್ಚಲೇಬೇಕು. ಸೊ ಇಲ್ಲಿಗೆ ವ್ಲಾಗು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೈನಿಂಗ್ ಆಫ್.